ಹಾಯ್ ಆಲ್, ಇವತ್ತು ಕ್ವಿಕ್ಕಾಗಿ ಒಂದು ಕುಕುಂಬರ್ ಪಲ್ಯ ದಿಢೀರಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಚಪಾತಿ, ದೋಸೆ, ಪೂರಿ, ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದು ರಾಗಿ ದೋಸೆಗೂ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೌತೆಕಾಯಿ ಇದ್ದರೆ ತುರ್ಕೊಂಡು ಮಾಡೋದು. ಹೇಗೆ ಮಾಡೋದು, ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಇಲ್ಲಿ 2 ಸೌತೆಕಾಯಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಜೀರಿಗೆ ಪುಡಿ, ಅರಿಶಿನ, ಜೀರಿಗೆ ಮತ್ತು ಸಾಸಿವೆ 2 ತೊಗೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು ಬೇಕು ಇದಕ್ಕೆ. ಹುರ್ಗಡ್ಲೆನಾದ್ರು ಪುಡಿ ಮಾಡಿ ಹಾಕ್ಬೋದು ನೀವು. ನಾನು ಡೈರೆಕ್ಟಾಗಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಬಿಸಿ ಮಾಡಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ, ಇಂಗು ಹಾಕಿದ್ದೀನಿ. ಇದು ಸಿಡಿದ ಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಒಂದು ಸ್ವಲ್ಪ ಬಾಡಿದ ಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಜಾಸ್ತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಮಹಾರಾಷ್ಟ್ರೀಯನ್ ಡಿಶ್, ಇದು ಸೈಡ್ ಡಿಶ್ಶು. ತುಂಬ ಚೆನ್ನಾಗಿರುತ್ತೆ. ಖಾರ ತಿನ್ನೋರಾದರೆ ನೀವು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ಬೋದು. ನೋಡಿ, ಈಗ ಇದು ಬಾಡಿದೆ. ಈಗ ಬಾಡಿದ್ಮೇಲೆ ನಾವು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀವಿ. ಈ ತುರಿದಿರೋ ಸೌತೆಕಾಯಿನ ಹಾಕ್ಕೊಳ್ಳೋಣ. ನೀರಿನ ಸಮೇತ ಹಾಕ್ತಾಯಿದ್ದೀನಿ. ಇದು ಪಲ್ಯದ ರೀತಿ ಬರುತ್ತೆ. ನೀರಿನ ಸಮೇತ ಹಾಕಿ ಸ್ವಲ್ಪ ಒಂದು 3 to 4 ಮಿನಿಟ್ಸ್ ಇದು ಒಂಚೂರು ಬಾಡಲಿ ಒಗ್ಗರಣೆಯಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಗ್ಗರಣೆ ಎಲ್ಲ ಹಿಡಿಬೇಕು. ನೋಡಿ, ಮಿಕ್ಸ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದೊಂದೇ ಮಸಾಲ ಪುಡಿಗಳನ್ನ ಹಾಕ್ಕೊಳ್ಳೋಣ. ಮೊದಲಿಗೆ ಧನಿಯಾ ಪೌಡರ್. ಜೀರಿಗೆ ಒಗ್ಗರಣೆಗೆ ಹಾಕಿರೋದ್ರಿಂದ ಜೀರಿಗೆ ಪುಡಿ ಹಾಕ್ತಿಲ್ಲ. ಇಲ್ಲಿ ಧನಿಯಾ ಪೌಡರ್ MTR ಅವ್ರದ್ದು 2 ಟೇಬಲ್ ಚಮಚ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಮೊದಲೇ ಹಾಕಿದ್ವಿ ನಾವು. ಸೊ ಎಲ್ಲ ಹಾಕಿ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಬೇಕು. ನೀಟಾಗಿ ಅದು ಬಣ್ಣ ಚೇಂಜ್ ಆಗಬೇಕು. ಫುಲ್ಲು ನಿಮಗೆ ಯೆಲ್ಲೋಯಿಶ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರು. ಅಲ್ಲಿ ತನಕ ಮಿಕ್ಸ್ ಮಾಡಬೇಕು. ಈ ಹಸಿರು ಸೌತೆಕಾಯಿ ಎಲ್ಲ ಹೋಗಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ. ಮಸಾಲೆ ಹಾಕಿರೋದು, ಅರಿಶಿನ ಎಲ್ಲ ಸೇರಿಕೊಂಡು ಆ ನೀರೆಲ್ಲ ಇಂಗಿ ಗಟ್ಟಿಯಾಗುತ್ತೆ. ಈ ಸ್ವೀಟ್ ಮಾಡಬೇಕಾದ್ರೆ ಬಾಣಲೆ ತಳ ಬಿಡುತ್ತಲ್ಲ, ಆ ಹದಕ್ಕೆ ಬಂದರೆ ಪಲ್ಯ ಆಗಿದೆ ಅಂತ ಅರ್ಥ. ಇನ್ನೂ ಆಗಿಲ್ಲ. ಇದಾಗ ಕುದೀತಾ ಇದೆ ನೋಡಿ. ನೀರು ಹಾಗೆ ಇದೆ, ಆಗಬೇಕು ಪೂರ್ತಿ. ಈ ಮಸಾಲೆಗಳೆಲ್ಲ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಕಡೆಯಲ್ಲಿ ನಾವು ಈ ಹುರ್ಗಡ್ಲೆ ಪುಡಿ ಅಥವಾ ಕಡಲೆ ಹಿಟ್ಟಿನ ಪುಡಿ ಏನಿರುತ್ತೆ ಅದನ್ನು ಒಂದು 5 ರಿಂದ 6 ಚಮಚ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ. ನಿಮ್ಗೆ ಇನ್ನೂ ನೀರು ಇತ್ತು ಅಂದರೆ ಇನ್ನೂ 1-2 ಟೇಬಲ್ ಸ್ಪೂನ್ ನೀವು ಆ್ಯಡ್ ಮಾಡ್ಕೋಬೋದು. ಇದು ಹುರಿದಿಲ್ಲ, ಹಸಿದೆ ಹಾಕಿದ್ದೀನಿ ನಾನು. ಡೈರೆಕ್ಟಾಗಿ ಪೌಡರ್ ಹಾಕ್ಕೋಬೋದು. ನೀರಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ನಿಮ್ಗೆ ಇನ್ನೂ ಮೆತ್ತಗೆ ಆಗಿಬಿಡುತ್ತೆ. ಸೌತೆಕಾಯೆಲ್ಲ ನೀರಿರೋದ್ರಿಂದ ನೀರು ಜಾಸ್ತಿ ಆಗುತ್ತೆ. ನಾನು ಇನ್ನೂ 2 ಚಮಚ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರಿದೆ ಅನ್ನಿಸ್ತು ನನಗೆ. ನೋಡಿ, ಇವಾಗ ಹಾಕಿ ನೀಟಾಗಿ ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡಿದ್ರೆ ನೋಡಿ ಹೆಂಗೆ ತಳ ಬಿಡ್ತಾ ಇದೆ ನೋಡಿ. ಈ ಸ್ವೀಟೆಲ್ಲ ಮಾಡಬೇಕಾದ್ರೆ ತಳ ಬಿಡುತ್ತೆ ಅಲ್ವಾ, ಆ ಹದ ಬರುತ್ತೆ. ಆವಾಗ ನಿಮಗೆ ಆಗಿದೆ ಅಂತ ಅರ್ಥ. ನೋಡಿ, ರೆಡಿ ಇದೆ ಕುಕುಂಬರ್ ಪಲ್ಯ, ಸೌತೆಕಾಯಿ ಪಲ್ಯ. ನೀವು ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನಗೆ. ಥ್ಯಾಂಕ್ ಯು ಸೋ ಮಚ್.